ಒಂದ್ ಕಡೆ ವಾಲ್ಮೀಕಿ ಮಹರ್ಷಿ ಅಭಿವೃದ್ಧಿ ನಿಗಮದ ಹಗರಣ ಸದ್ದು ಮಾಡ್ತಾ ಇದ್ರೆ ಮತ್ತೊಂದು ಕಡೆ ಮತ್ತೊಂದು ಇಲಾಖೆಯಲ್ಲೂ ಕೂಡ ಭ್ರಷ್ಟಾಚಾರ ನಡೆದಿದೆಯಾ ಅನ್ನುವಂಥ ಪ್ರಶ್ನೆ ಈಗ ಎದುರಾಗಿದೆ. ಇತ್ತ ಸರ್ಕಾರದ ಮತ್ತೊಂದು ಇಲಾಖೆ ದೇವರಾಜ್ ಅರಸು ನಿಗಮದಲ್ಲೂ ಕೂಡ ಭಾರೀ ಗೋಲ್ಮಾಲ್ ಆಗಿದೆಯಾ ಅನ್ನುವಂಥ ಸಾಕಷ್ಟು ಕುತೂಹಲ ಕೆರಳಿಸ್ತಾ ಇದೆ. ಯಾಕೆಂದ್ರೆ ಒಬ್ಬೊಬ್ಬರಾಗೆ ಸಚಿವರು ಒಂದೊಂದು ಹೇಳಿಕೆ ಕೊಡ್ತಿದ್ದಾರೆ, ಒಂದಷ್ಟು ಡಾಕ್ಯುಮೆಂಟ್ಸ್ ಇಟ್ಕೊಂಡು ಮಾತನಾಡ್ತಾ ಇದ್ದಾರೆ. ಹಾಸನದ ಅರಸೀಕೆರೆಯಲ್ಲಿ ನಿಗಮದ ಗೋಲ್ಮಾಲ್ ದಾಖಲೆಗಳು ಸುಟ್ಟು ಭಸ್ಮ ಆಗಿದ್ದಾವಂತೆ. ಬ್ರೋಕರ್ ಒಬ್ಬನಿಂದ ದಾಖಲೆಗಳನ್ನ ಸುಟ್ಟು ಹಾಕಿದಂತ ಆರೋಪ ಕೂಡ ಕೇಳಿಬಂದಿದೆ. ಒಂದೇ ಕುಟುಂಬಕ್ಕೆ 10 ಗಂಗಾ ಕಲ್ಯಾಣ ಯೋಜನೆ ಅಂದ್ರೆ ಬೋರ್ವೆಲ್ ತೋಡಿಸಿ ಕೊಡುವಂತ ಯೋಜನೆ. ರಾತ್ರೋರಾತ್ರಿ ಉಲ್ಲೇನಹಳ್ಳಿ ಗ್ರಾಮದ ಸರ್ವೆ ನಂಬರ್ 42/2 ಇದರ ದಾಖಲೆಗಳನ್ನ ಸುಟ್ಟಿರುವಂತ ಆರೋಪ ಕೇಳಿಬಂದಿರುವಂತದ್ದು. ಆರೋಪ ಕೇಳಿ ಬರ್ತಾ ಇದ್ದಂಗೆ ದಾಖಲೆಗಳನ್ನ ಸುಟ್ಟು ಹಾಕಿದ್ದಾರೆ ಅನ್ನುವಂಥದ್ದು ಮಾಹಿತಿ ಕೂಡ ಸದ್ಯಕ್ಕೆ ಸಿಕ್ಕಿದೆ. ಅಂದ್ರೆ ಒಂದೇ ಕುಟುಂಬಕ್ಕೆ 10 ಗಂಗಾ ಕಲ್ಯಾಣ ಯೋಜನೆ. ಬಡ ಕುಟುಂಬಗಳಿಗೆ ಗಂಗಾ ಕಲ್ಯಾಣ ಯೋಜನೆ ಅಂತ ಬಂದಾಗ ಈ ಬೋರ್ವೆಲ್ ಅನ್ನು ತೋಡಿಸಿ ಕೊಡಲಾಗುತ್ತೆ. ಆದರೆ ಒಂದು ಕುಟುಂಬಕ್ಕೆ 10 ಯೋಜನೆಗಳು ಅಂದ್ರೆ ಈ ಗಂಗಾ ಕಲ್ಯಾಣ ಮೂಲಕ ಬೋರ್ವೆಲ್ ತೋಡಿಸಿ ಕೊಟ್ಟಿರೋದು, ಅದಕ್ಕೆ ಸಂಬಂಧಿಸಿದಂತೆ ಇದ್ದ ದಾಖಲೆಗಳನ್ನ ರಾತ್ರೋರಾತ್ರಿ ಸುಟ್ಟಾಕಿದ್ದಾರೆ. ಈ ಆರೋಪ ಹೊರಗೆ ಬರ್ತಾ ಇದ್ದಂತೆಯೇ ದಾಖಲೆಗಳು ಸಿಗಬಾರ್ದು ಅನ್ನುವಂಥ ಕಾರಣಕ್ಕೆ ದಾಖಲೆಗಳನ್ನು ಸುಟ್ಟಾಕಿದ್ದಾರೆ ಅನ್ನುವಂಥ ಗಂಭೀರ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಒಂದಾದ ಮೇಲೆ ಒಂದು ಆರೋಪಗಳು ಕೇಳಿ ಬರ್ತಾ ಇರೋದು. ಒಂದು ಕಡೆ ಕಾಂಗ್ರೆಸ್ ಈಗ ಅಧಿಕಾರದಲ್ಲಿರುವಂಥ ಸಂದರ್ಭದಲ್ಲಿ ವಾಲ್ಮೀಕಿ ಹಗರಣ ಬಂತಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ತಿರುಗೇಟ್ ಕೊಡೋದಕ್ಕೆ ಅಂತ ಬಿಜೆಪಿಯವರ ವಿರುದ್ಧ ಕೂಡ ಕಾಂಗ್ರೆಸ್ನ ಸಚಿವರು ಪ್ರೆಸ್ ಮೀಟ್ ಕರೆದು ಮುಂದಾದರು. ಅದರ ಬೆನ್ನಲ್ಲೇ ಈಗ ಮತ್ತೊಂದು ಹಗರಣ ಬಯಲಿಗೆ ಬಂದಿದೆ. ಸರ್ಕಾರದ ಮತ್ತೊಂದು ಇಲಾಖೆ ದೇವರಾಜು ಅರಸು ನಿಗಮದಲ್ಲೂ ಕೂಡ ಭಾರಿ ಗೋಲ್ಮಾಲ್ ಆಗಿದೆ ಅನ್ನುವಂಥ ಸಾಕಷ್ಟು ಅನುಮಾನ ಮೂಡ್ತಾ ಇತ್ತು. ಅದರ ಬೆನ್ನಲ್ಲೇ ಈಗ ಮತ್ತೊಂದು ದೃಶ್ಯಾವಳಿಯನ್ನು ನೋಡ್ತಾ ಇದ್ದೀರಾ ನೀವು. ದಾಖಲೆಗಳನ್ನು ಸುಟ್ಟು ಹಾಕ್ತಾ ಇರುವಂಥ ದೃಶ್ಯ ಇದು. ಹಾಗಾದರೆ ಇದೇ ರೀತಿಯಾಗಿ ಅದೆಷ್ಟು ಕುಟುಂಬಗಳಿಗೆ ಒಂದೇ ಕುಟುಂಬದ ಹೆಸರಿನಲ್ಲಿ ಬೇರೆ ಬೇರೆ ಯೋಜನೆಗಳಿರ್ಬೋದು ಅಥವಾ ಅನುದಾನಗಳಿರ್ಬೋದು, ಹಗರಣಗಳಾಗಿರ್ಬೋದು ಅನ್ನುವಂಥ ಸಾಕಷ್ಟು ಅನುಮಾನ ಕೂಡ ಈಗ ಮೂಡ್ತಾ ಇರುವಂಥದ್ದು. ಅರಸೀಕೆರೆ JDS ಮುಖಂಡರು ಹಾಸನ ಜಿಲ್ಲೆ ದೇವರಾಜ ಅರಸು ಅಭಿವೃದ್ಧಿ ನಿಗಮದಲ್ಲಿ ಹಲವು ಭಾರಿ ಭ್ರಷ್ಟಾಚಾರ ನಡೆದಿದೆ. ಎಷ್ಟು 10/7/2024 ಅರಸೀಕೆರೆ ತಾಲೂಕು ಉಲ್ಲೇನಹಳ್ಳಿ ಗ್ರಾಮದ ಬ್ರೋಕರ್ ಶಿವರಾಜ್ ಎಂಬುವರು ತಾಯಿಗೆ ಸೇರಿದ ನಿಂಗಮ್ಮ ಜಮೀನಿನಲ್ಲಿ ದೇವರಾಜ ಅರಸು ನಿಗಮದ ದಾಖಲೆಗಳನ್ನು ಸುಟ್ಟು ಹಾಕಿದ್ದು ಜಿಲ್ಲಾ ನಿಗಮದ ವ್ಯವಸ್ಥಾಪಕರಾದ ನಾಗೇಂದ್ರವರು ಕೈವಾಡವಿದ್ದು ಮತ್ತು ಇತರ ಉದ್ದೇಶ ಈ ಜಿಲ್ಲೆಯ ನಿಗಮದ ಯೋಜನೆಯಲ್ಲಿ ಒಂದು ಕುಟುಂಬದ ಹಲವಾರು ಫಲಾನುಭವಿಗಳ ಸೌಲಭ್ಯ ದೊರಕಿಸಿಕೊಂಡಿದ್ದು ಆ ನಿಯಮಗಳನ್ನು ಗಾಳಿಗೆ ತೂರಿ ಅರಸೀಕೆರೆ ಆಡಳಿತ ಪಕ್ಷದ ಪ್ರಭಾವಿ ನಾಯಕರ ಕೈವಾಡವಿದ್ದು ಈ ಹಗರಣ ಬೆಳಕಿಗೆ ಬಂದಿದ್ದು ಇಂದು ರಾತ್ರೋರಾತ್ರಿ ಹಲವಾರು ದಾಖಲೆಗಳನ್ನು ಸುಟ್ಟು ಹಾಕಿದ್ದು ಸಾರ್ವಜನಿಕರಲ್ಲಿ ಹಲವು ಚರ್ಚೆಗೆ ಶುರುವಾಗಿದೆ ಅರಸೀಕೆರೆ ತಾಲೂಕಲ್ಲಿ. ಮತ್ತು ಬಹಳ ಚರ್ಚೆ ಈ ವಿಷಯ, ಈ ತಪ್ಪಿತಸ್ಥರನ್ನ ಅಮಾನತು ಮಾಡಬೇಕು, ಇವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಬೇಕು, ಇವ್ರ ಮೇಲೆ ಕಾನೂನಿಗೆ ಕೈ ಕೊಡಬೇಕಂತೇಳಿ ತಮ್ಮ ಮೂಲಕ ಅರಸೀಕೆರೆ ಹಲವಾರು ಜನಗಳು ಈ ವಿಷಯ ಭಾರಿ ಚರ್ಚೆ ಆಗ್ತಾಯಿದೆ. ಅವ್ರ ಪರವಾಗಿ ನಾವು ಹೇಳ್ತಿರೋದು ಇವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು. ಇನ್ನು ರಾಜ್ಯದ ಮುಖ್ಯಮಂತ್ರಿ ಘನತೆವೆತ್ತ ಮುಖ್ಯಮಂತ್ರಿಗಳು ಇವ್ರ ಮೇಲೆ ಕಠಿಣ ಶಿಕ್ಷೆ ತಗೊಂಡು ಇವ್ರನ್ನೆಲ್ಲ ಕಾನೂನು ಕ್ರಮಗೊಂಡು ಇವ್ರ ಮೇಲೆ ಮೊಕದ್ದಮೆ ದಾಖಲಿಸಿ ಇವ್ರನ್ನೆಲ್ಲ ಇದು ಮಾಡಿಸ್ಬೇಕಂತೇಳಿ ನಾವು ಒತ್ತಾಯ ಮಾಡ್ತಿದ್ವಿ. ಮತ್ತು ಈ ಬ್ರೋಕರ್ ಶಿವರಾಜ್ ಹಿಂದೆ ಇದ್ದ ಅಧಿಕಾರಿಗಳಿಂದ ಕೃಷ್ಣಕುಮಾರ್, ಕರಿಯಪ್ಪ, ಶಿವಣ್ಣ ಹಲವರ ಜೊತೆ ಸಾಕಷ್ಟು ಅಕ್ರಮ ಕಾರ್ಯಗಳು ಮಾಡಿದ್ದು ಸಾರ್ವಜನಿಕರ ವಿರೋಧದಲ್ಲಿ ಕೇಳಿದ್ದು. ಇವನ್ನೆಲ್ಲ ತನಿಖೆಗೊಳಪಡಿಸಿ ಇವನ್ನೆಲ್ಲ ಕಾನೂನು ಕ್ರಮ. ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ಈಗಾಗಲೇ ಒಂದ್ ಕಡೆ ವಾಲ್ಮೀಕಿ ಹಗರಣ, ಅದರ ಬೆನ್ನಲ್ಲೇ ದೇವರಾಜು ಅರಸು ಇಲಾಖೆಯಲ್ಲೂ ಕೂಡ ಇದೇ ರೀತಿ ಭ್ರಷ್ಟಾಚಾರ ಆಗಿದೆ ಅನ್ನುವಂಥ ಆರೋಪ ಕೇಳಿ ಬಂದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳನ್ನ ಸುಟ್ಟಿದ್ದಾರೆ ಅನ್ನುವಂಥ ಆರೋಪ ಕೂಡ. ಆ ಆರೋಪ ನಿಜಾನಾ? ಖಂಡಿತವಾಗ್ಲೂ ಈ ತರದ ಒಂದು ಆರೋಪವನ್ನು ಈಗಾಗಲೇ
ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿನ ಉಲ್ಲೇನಹಳ್ಳಿ ಗ್ರಾಮದ JDS ಮುಖಂಡ ಉಮೇಶ್ ಏನಿದ್ದಾರೆ ಅವರು ಕೂಡ ಈಗಾಗಲೇ ಮಾಡ್ತಾ ಇರುವಂತದ್ದು ದೇವರಾಜ ಅರಸು ನಿಗಮದಲ್ಲಿ ಅಂದ್ರೆ ಒಂದೇ ಕುಟುಂಬಕ್ಕೆ ಸೇರಿದಂತಹ ದಾಖಲೆಗಳು ಅಂದ್ರೆ ಫಲಾನುಭವಿಗಳ ಸಂಬಂಧಪಟ್ಟ ಹಾಗೆ ಆ ದಾಖಲೆಗಳಿದ್ದು ಅವರು ಸಾಕಷ್ಟು ಇದಕ್ಕೆ ಸಂಬಂಧಪಟ್ಟ ಹಾಗೆ ಭ್ರಷ್ಟಾಚಾರ ನಡೆದಿತ್ತು. ಹಾಗಾಗಿ ಆ ದಾಖಲೆಗಳನ್ನ ಬ್ರೋಕರ್ ಅನ್ನು ಹಿಡಿದು ಅಲ್ಲಿ ಯಾರು ಕೆಲಸ ಮಾಡ್ತಾರೆ ಆ ಬ್ರೋಕರ್ ಅನ್ನು ಹಿಡಿದು ದಾಖಲೆಯನ್ನು ಸುಟ್ಟಾಕಿದ್ದಾರೆ ಎಂಬುದು JDS ನವರು ಕೂಡ ಈಗಾಗಲೇ ಆರೋಪ ಮಾಡ್ತಾ ಇರುವಂತದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಜಿಲ್ಲಾಧಿಕಾರಿಗಳು ಮತ್ತೆ ದೇವರಾಜು ಅರಸು ನಿಗಮದ ಅಭಿವೃದ್ಧಿ ಇಲಾಖಾ ಹಿರಿಯ ಅಧಿಕಾರಿಗಳಿಗೆ ದೂರನ್ನು ಕೊಡ್ತೀವಿ ಅನ್ನುವ ಮಾಹಿತಿಯನ್ನು ಕೂಡ ಈಗಾಗಲೇ ಅಲ್ಲಿನ ಸ್ಥಳೀಯ ಮುಖಂಡ JDS ಮುಖಂಡ ಕೂಡ ಈಗಾಗಲೇ ಹೇಳಿರುವಂತದ್ದು ನೀತಿ. ಪ್ರಕಾಶ್, ಈಗ ಅಲ್ಲಿ ದಾಖಲೆಗಳನ್ನ ಸುಟ್ಟಾಕ್ತಾ ಇರುವಂತ ವಿಡಿಯೋ ಕೂಡ ಸಿಕ್ಕಿದೆ. ಮತ್ತೊಂದು ಕಡೆ ಉಮೇಶ್ ಅವರು ಕೂಡ ಆರೋಪ ಮಾಡ್ತಿದ್ದಾರೆ ಗಂಭೀರವಾಗಿ. ಅಲ್ಲೂ ಕೂಡ ಕೆಲ ಸಚಿವರ ಅಂದ್ರೆ ಈಗ ಮಾಜಿ ಸಚಿವರ ಹೆಸರು ಕೂಡ ಕೇಳಿ ಬಂದಿದೆ. ಇದಕ್ಕೆ ಸಂಬಂಧಿಸಿದಂತೆ ಅವರೆಲ್ಲಾದ್ರೂ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರಾ ಉಮೇಶ್ ಅವರು, ಏನ್ ಕತೆ ಅಂತ? ಈಗ ಸದ್ಯಕ್ಕೆ ಬಂದಿರುವಂತಹ ಮಾಹಿತಿ ಪ್ರಕಾರ ಇದಕ್ಕೆ ಏನು ಉಲ್ಲೇನಹಳ್ಳಿ ಗ್ರಾಮದ ಸರ್ವೆ ನಂಬರ್ 42/2ಕ್ಕೆ ಸಂಬಂಧಪಟ್ಟಂತಹ ದಾಖಲೆ ಏನಿತ್ತು ಫಲಾನುಭವಿಗಳ ದೇವರಾಜು ಅರಸು ನಿಗಮದ ಇಲಾಖೆಯಲ್ಲಿ ಒಂದೇ ಕುಟುಂಬದ ಫಲಾನುಭವಿಗಳ ಹಾಗೂ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಸಾಲ ಪಡೆದಿದ್ದಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಅವ್ಯವಹಾರ ಆಗಿತ್ತಂತಲ್ಲ ಆ ಪ್ರಕರಣ ಏನಿದೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದೂರನ್ನು ಕೊಡ್ತೀವಿ, ಜೊತೆಗೆ ಜಿಲ್ಲಾಧಿಕಾರಿಗಳಿಗೆ ದೂರು ಕೊಡ್ತೀವಿ, ದೇವರಾಜ ಅಭಿವೃದ್ಧಿ ಅರಸು ನಿಗಮದ ಹಿರಿಯ ಅಧಿಕಾರಿಗಳಿಗೂ ಕೂಡ ದೂರು ಕೊಡ್ತೀವಿ ಅನ್ನುವ ಮಾಹಿತಿಯನ್ನು ಈಗಾಗಲೇ ಹೇಳಿರುವಂತದ್ದು. ಒಟ್ಟಾರೆ ಇದು ಸಾಕಷ್ಟು ಅರಸೀಕೆರೆ ತಾಲೂಕಿನಲ್ಲಿ ಸಾಕಷ್ಟು ವೈರಲ್ ಆಗಿರ್ತಕ್ಕಂಥದ್ದು. ಜೊತೆಗೆ ಈ ತರದ ಒಂದು ಭ್ರಷ್ಟಾಚಾರ ಆರೋಪ ಕೇಳಿ ಬರ್ತದೆ. ಇದಕ್ಕೆ ಯಾವೆಲ್ಲ ರೀತಿಯಾಗಿ ಅಧಿಕಾರಿಗಳು ಉತ್ತರ ಕೊಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ಥ್ಯಾಂಕ್ ಯು ಪ್ರಕಾಶ್ ಡೀಟೇಲ್ಸ್ಗೆ. ಇಲ್ಲಿ ಹಾಕಿ ತಗ್ಗಿ ಇಲ್ಲಿ